ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಬೆಳಿಗ್ಗೆನೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ನ ತಗೊಂಡು ಬಂದಿದ್ದೀನಿ. ಯಾಕಂದ್ರೆ 23ನೇ ಕಂತಿನ 2,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಈಗ ಆಲ್ರೆಡಿ ಜಮಾ ಶುರು ಆಗಿದೆ. ಓಕೆನಾ? ಅಂದ್ರೆ ಬಿಡುಗಡೆ ಪ್ರಾರಂಭ ಆಗಿದೆ 23ನೇ ಕಂತಿನ ಹಣ. ಸೊ ನಿಮ್ಗೆ ಈಗ ಅನ್ಸುತ್ತೆ, ಅನಿತಾ 28ನೇ ತಾರೀಕಲ್ವಾ ನೀವು ಹೇಳಿದ್ದು ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅಂತ ಅನ್ಬಿಟ್ಟು. ಸೊ ಇವತ್ತು 27 ಅಲ್ವಾ, ನಾಳೆ 28. ಹಾಗಾದ್ರೆ ಮುಂಚೆ ಅಂದ್ರೆ ನಿನ್ನೆನೆ ಯಾಕೆ ಬಿಡುಗಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ಇವಾಗ ನೀವು ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಮ್ಮ ಅಕೌಂಟ್ಗೂ ಬಂದಿದ್ಯಾ 2,000 ರೂಪಾಯಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕೆಲವೊಂದಿಷ್ಟು ಜನಗಳಿಗೆ ಬಂದಿದೆ, ಇನ್ನ ಕೆಲವೊಂದಿಷ್ಟು ಜನಗಳಿಗೆ ಬಂದಿಲ್ಲ. ಹಾಗಾದ್ರೆ ಯಾವಾಗ್ಲಿಂದ ಮತ್ತೆ ಜಮೆ ಆಗತ್ತೆ ಇವತ್ತು ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯುತ್ತೆ. ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬಾರ್ದು. ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ನೋಡ್ತಾ ಇದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕಂಪ್ಲೀಟ್ ವಿಡಿಯೋನ ನೋಡಿ, ಹಾಗೆ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಇದಿಷ್ಟೇ ಅಲ್ಲ, ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸರ್ ಅಂತೂ ಎಲ್ಲಾ ಕಡೆ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ನಾನೇ 5 ವರ್ಷ CM ಆಗಿರ್ತೀನಿ, ಅಂದ್ರೆ ಮುಖ್ಯಮಂತ್ರಿ ಆಗಿರ್ತೀನಿ ಅಂದ್ರೆ ನಾನ್ ಸುಮ್ನಿರೋದಿಲ್ಲ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಸರ್ ಅವರು ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವ್ರಿಗೆ ಹೇಳ್ತಾ ಇರುವಂತದ್ದು. ಸೊ ಏನು ಇದು ಗುದ್ದಾಟ CM ಸ್ಥಾನಕ್ಕೆ? ಹಾಗಾದ್ರೆ CM ಸಿದ್ದರಾಮಯ್ಯ ಸರ್ ಅವರು ಇವ್ರಿಗೆ ಬಿಟ್ಕೊಡ್ತಾರಾ? ಯಾಕೆಂದ್ರೆ 5 ವರ್ಷದಲ್ಲಿ 2.5 ವರ್ಷ ಈಗ ಆಲ್ರೆಡಿ ಮುಗ್ದೋಗಿದೆ ಅಲ್ವಾ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರು ಈ 2.5 ವರ್ಷದಲ್ಲಿ ಮತ್ತೆ ಮುಖ್ಯಮಂತ್ರಿ ಆದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋರಂತೆ. ಸೊ ಇದ್ರ ಬಗ್ಗೆ ಕೂಡ ಈಗ ಡಿಸ್ಕಸ್ ಮಾಡೋಣ. ಅಂಡ್ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ನಾಳೆನೆ ಚಾಲನೆ ಕೊಡ್ತಾ ಇರೋದಲ್ವಾ, ಅದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಜನ ಡೌಟ್ ಕೇಳಿದ್ರಿ, ನಾವು ಕೂಡ ಸಂಘಕ್ಕೆ ಸೇರ್ಕೋಬೇಕು ಅನಿತಾ ಅಂತ ಹೇಳ್ಬಿಟ್ಟು. ಅದ್ರದ್ದು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ಎಲ್ಲಾ ವಿಷಯಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇವತ್ತು ನಾನು ಹಾಕಿರೋ ಡ್ರೆಸ್ ಬಗ್ಗೆ ಕೂಡ ಕೇಳ್ತೀರಾ, ಅನಿತಾ ಇದು ಕೂಡ ಮೀಶೋದಲ್ಲಿ ತಗೊಂಡಿದ್ರೆ ನಮಗೂ ಕೂಡ ಲಿಂಕ್ ಕೊಡಿ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇದು ಮೀಶೋದಲ್ಲೇ ತಗೊಂಡಿರುವಂತದ್ದು, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೊ ಕಾಟನ್ ಡ್ರೆಸ್ ಬರುತ್ತೆ, ತುಂಬಾ ಜನ ಇಷ್ಟಪಡ್ತಾರೆ ಕಾಟನ್ ಡ್ರೆಸ್ ಬೇಕು, ಈ ತರ 3 ಪೀಸ್ ಕುರ್ತಾ ಸೆಟ್ ಅಂದ್ಬಿಟ್ಟು. ಸೊ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ನ ನೀವು ಓಪನ್ ಮಾಡಿದ್ರೆ, ಸೊ ಫಸ್ಟ್ ಕಮೆಂಟ್ ನಂದೇ ಇರುತ್ತೆ, ಅಲ್ಲಿ ನಾನು ಪಿನ್ ಮಾಡಿರ್ತೀನಿ ಈ ಡ್ರೆಸ್ ಲಿಂಕ್ ನ. ಮೀಶೋ ಡ್ರೆಸ್ ಲಿಂಕ್ ಇಲ್ಲಿದೆ ನೋಡಿ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ. ಹೊರಗಡೆ ಎಲ್ಲೇ ನಾವು ಈ ತರ ಡ್ರೆಸ್ ಗಳನ್ನ ತಗೋತೀವಿ ಅಂತ ಹೇಳಿದ್ರೆ ಏನಿಲ್ಲ ಅಂದ್ರೂ 2,500 ರೂಪಾಯಿ ಹೇಳ್ತಾರೆ, ಅಥವಾ 1,500 ಮೇಲಾದ್ರೂ ಹೇಳ್ತಾರೆ. ಬಟ್ ಮೀಶೋದಲ್ಲಿ ಮಾತ್ರ ನಾನ್ ತಗೊಂಡಿದ್ದು ಮೇ ಬಿ 950 ರೂಪಾಯಿ ಅನ್ಸುತ್ತೆ. ತುಂಬಾನೇ ಗ್ರ್ಯಾಂಡ್ ಆಗಿದೆ. ನೀವು ಯಾವುದೇ ಮದುವೆ ಫಂಕ್ಷನ್ಸ್ ಗಳಿಗೆ ಹಾಕೊಂಡು ಹೋಗೋಕು ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈಗ ಮೀಶೋ ಡ್ರೆಸ್ ಬಗ್ಗೆನೇ ಜಾಸ್ತಿ ಮಾತಾಡೋದು ಬೇಡ, ಗೃಹಲಕ್ಷ್ಮಿ ಬಗ್ಗೆ ವೆಯ್ಟ್ ಮಾಡ್ತಿರ್ತೀರಾ ಅಲ್ವಾ. ಸೊ ಖಂಡಿತವಾಗ್ಲೂ ಈಗ ಫಸ್ಟ್ 23ನೇ ಕಂತಿನ ಹಣ ಹಾಗಾದ್ರೆ ಯಾವಾಗ ಬಿಡುಗಡೆ ಆಯ್ತು ಅಂತ ಹೇಳಿ ತಿಳಿಸ್ಬಿಡ್ತೀನಿ ನೋಡಿ. ಸೊ ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದಾನೇ ಗೃಹಲಕ್ಷ್ಮಿ 23ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು. ಓಕೆನಾ? ಸೊ ನಿನ್ನೆ ಸಂಜೆನೆ ನಾನು ವಿಡಿಯೋ ಮಾಡ್ಬೇಕಾಗಿತ್ತು, ಬಟ್ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಕೂಡ ಹೊಸ ಮನೆಯನ್ನ ಕಟ್ಟಿಸ್ತಾ ಇದ್ದೀನಿ. ಹಾಗಾಗಿ ಭೂಮಿ ಪೂಜೆ ಅಂತ ಇರುತ್ತೆ ಅಲ್ವಾ, ಅಂದ್ರೆ ಗುದ್ಲಿ ಪೂಜೆ ಅಂತಾರೆ ಕೆಲವೊಂದ್ ಕಡೆ. ಸೊ ಆಯ ಮಾಡಿಸಿ ಎಲ್ಲ ಪೂಜೆ ಮಾಡ್ತೀವಲ್ವಾ, ನಂದು ಪೂಜೆ ಮುಗಿಯೋ ಅಷ್ಟಲ್ಲೇ ನಿನ್ನೆ ಸಂಜೆ ನನ್ನ ಮನೆಗೆ ಬಂದಿದ್ದೆ 7:30. ಸೊ ಇನ್ನ ನಿನ್ನೆ ಸಂಜೆ 7:30ಗೆ ವಿಡಿಯೋ ಹಾಕಿದ್ರೆ ನೀವು ಅಷ್ಟೊಂದ್ ಜನ ನೋಡಲ್ಲ, ನಿಮ್ ಮನೇಲಿ ಕೆಲಸ ಮಾಡ್ಕೊಂಡು ಬ್ಯುಸಿ ಆಗಿರ್ತೀರಾ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಬಿಡೋಣ, ಬೆಳಗ್ಗೆನೆ ಸಿಹಿ ಸುದ್ದಿ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಒಟ್ಟಾರೆ ನಿನ್ನೆನೆ ಬಿಡುಗಡೆ ಆಯ್ತು, ಆದ್ರೆ ನಿನ್ನೆನೆ ಎಲ್ರಿಗೂ ಬಂದಿಲ್ಲ. ಒಂದು 10ರಿಂದ 15% ಜನಗಳಿಗೆ ಮಾತ್ರ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಒಂದು ಟ್ವೀಟ್ ಅನ್ನ ಮಾಡಿರುವಂತದ್ದು. ಸೊ 26ನೇ ತಾರೀಕು ಬುಧವಾರ ಮಧ್ಯಾಹ್ನ 3 ಗಂಟೆಯಿಂದ ಬಿಡುಗಡೆ ಮಾಡಿದೀವಿ ಅನ್ಬಿಟ್ಟು. ಓಕೆನಾ? ಅಂಡ್ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಮಾಡಿದ್ದಾರೆ ಅನಿತಾ ಅಂತ ಕೇಳೋದಾದ್ರೆ, ಇಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಬಂದಿದೆ. ಬೆಂಗಳೂರು ಗ್ರಾಮಾಂತರಕ್ಕಂತೂ ಸಿಕ್ಕಾಪಟ್ಟೆ. ಓಕೆನಾ? ಸೊ ಅತಿ ಹೆಚ್ಚು ಜನಕ್ಕೆ 23ನೇ ಕಂತಿನ ಹಣ ನಿನ್ನೆನೆ ಬಂದಿದೆ ಅಂದ್ರೆ ಅದು ಬೆಂಗಳೂರು ಜನಗಳಿಗೆ, ಬೆಂಗಳೂರು ಗ್ರಾಮಾಂತರ, ಹಾಗೆ ಹುಬ್ಬಳ್ಳಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಹಾಸನ್, ಮೈಸೂರು ಎಲ್ಲ ಕಡೆನೂ ಬಂದಿದೆ. ಆದ್ರೆ ಸ್ವಲ್ಪ ಜನಗಳಿಗೆ ಬಂದಿದೆ. ಆದ್ರೆ ಇವತ್ತೆಷ್ಟು ಡೇಟು? 27ನೇ ತಾರೀಕು ಗುರುವಾರ. ಹೌದಾ? ಸೊ ಇವತ್ತು ಮಾತ್ರ ಆದಷ್ಟು ಜನಗಳಿಗೆ ಕವರ್ ಮಾಡ್ತಾರೆ. ಅಂದ್ರೆ ಒಂದು 50 to 60% ಜನಗಳಿಗೆ, ಅಲ್ಲಿಗೆ ಎಷ್ಟು ಜನ ಆಯ್ತು ನಿಮ್ಗೆ, ಒಂದು 50ರಿಂದ 60 ಲಕ್ಷ ಫಲಾನುಭವಿಗಳಿಗೆ ಇವತ್ತೇ ಬರುತ್ತೆ ನಿಮ್ಗೆ 23ನೇ ಕಂತಿನ ಹಣ. ಓಕೆನಾ? ಅಂಡ್ ಯಾವ ಟೈಮಿಗೆ ಬರುತ್ತೆ ಅಂತ ಹೇಳೋದಾದ್ರೆ, ನಿಮ್ಗೆ ಈಗಲೇ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 10:30 11 ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಮತ್ತೆ ನೈಟು ಕೂಡ ಬರುತ್ತೆ. ಭಯ ಬೇಡ, ನಮ್ಗೆ 3 ಗಂಟೆ ಆಗೋಯ್ತು, 4 ಗಂಟೆ ಆಯ್ತು, ಇವತ್ತು ಅನಿತಾ ಶಮಂತ್ ವಿಡಿಯೋದಲ್ಲಿ ನೋಡಿದ್ವಿ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಅಂದ್ರೆ, ಸೊ ನೈಟ್ ಈ ಗೃಹಲಕ್ಷ್ಮಿ ಅಮೌಂಟ್ ಹೆಂಗೆ ಅಂದ್ರೆ ನೈಟ್ 9 ಗಂಟೆಗೆ, ನೈಟ್ 7 ಗಂಟೆಗೆ ಅಥವಾ 8 ಗಂಟೆಗೆ ಈ ಟೈಮಲ್ಲೂ ಬರುತ್ತೆ. ಸೊ ಬ್ಯಾಂಕೇ ಕ್ಲೋಸ್ ಆಗಿರ್ತಾವ, ಅದೇಂಗ್ ಬಂದ್ಬಿಡುತ್ತೆ ಅನ್ನೋದಾದ್ರೆ, ಇದು DBT ಇಂದ ನಿಮ್ಗೆ ಹಣ ಹಾಕೋದ್ರಿಂದ ಡೈರೆಕ್ಟ್ ಆಗಿ ನಿಮ್ಗೆ ಅಮೌಂಟ್ ಬಂದೇ ಬರುತ್ತೆ. ಆ ರೀತಿಯಾಗಿ ಅವರು ಪುಷ್ ಮಾಡಿರ್ತಾರೆ. ಓಕೆನಾ? ಬ್ಯಾಂಕ್ ಅವರ್ಸ್ ಮುಗಿದ್ರು ಪರವಾಗಿಲ್ಲ, ಬ್ಯಾಂಕ್ ಅವ್ರು 4:15 ಕ್ಲೋಸ್ ಮಾಡ್ಕೊಂಡ್ರು ನಿಮ್ಮ ಅಕೌಂಟಿಗೆ ಮಾತ್ರ ಸಂಜೆನಾದ್ರೂ ಬಂದೇ ಬರುತ್ತೆ. ಓಕೆನಾ? ಅಂಡ್ ನಿನ್ನೆ ಕೂಡ ಅಷ್ಟೇನೆ ನೈಟ್ ತುಂಬಾ ಜನಗಳಿಗೆ ಹೋಗಿರತ್ತೆ.
ಸೊ 3 ಗಂಟೆಗೆ ಅವ್ರು ಬಿಡುಗಡೆ ಮಾಡಿದ್ರು ಕೂಡ ನೈಟ್ ಹೊತ್ತೇ ಗೃಹಲಕ್ಷ್ಮಿ ಹಣ ಸಾಕಷ್ಟು ಜನಗಳಿಗೆ ಕ್ರೆಡಿಟ್ ಆಗುವಂತದ್ದು. ಓಕೆನಾ, ಸೊ ಹಂಗಾಗಿ ಇವತ್ತಂತೂ ಆದಷ್ಟು ಜನಗಳಿಗೆ ಬರುತ್ತೆ. ಅಂಡ್ ಯಾರಿಗೆಲ್ಲ 23ನೇ ಕಂತಿನ ಹಣ ಇವತ್ತು ಬರುತ್ತೆ, ಹಾಗೆ ನಿನ್ನೆ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಕಮೆಂಟ್ ನೋಡಿದಾಗ ಬೇರೆ ಎಲ್ಲ ಎಷ್ಟೋ ಜನ ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಗಳು ವಿಡಿಯೋ ನೋಡ್ತಾ ಇರ್ತಾರೆ, ಅಟ್ಲೀಸ್ಟ್ ಅವ್ರಿಗೆ ಬಂದಿಲ್ಲ ಅಂದ್ರೂ ಕೂಡ ನಂಬಿಕೆ ಬರುತ್ತೆ, ಎಸ್ ಹೌದು ಅನಿತಾ ಹೇಳಿದ್ ನಿಜ, ಎಲ್ರಿಗೂ ಆಲ್ಮೋಸ್ಟ್ ಬಿಡುಗಡೆ ಆಗಿದೆ ಅಂದ್ರೆ ನಮಗೂ ಕೂಡ ಬರುತ್ತೆ, ನಾವ್ ಇನ್ನೊಂದ್ 2 ದಿನ ವೆಯ್ಟ್ ಮಾಡೋಣ ನಮಗ್ ಬಂದಿಲ್ಲ ಅಂತ ಅಂದ್ರೆ ಅಂದ್ಬಿಟ್ಟು ಅವರು ಕೂಡ ವೆಯ್ಟ್ ಮಾಡ್ತಾರೆ. ಹಾಗಾಗಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಯಾಕೆ ಹಾಗಾದ್ರೆ ನಾಳೆ ಬಿಡುಗಡೆ ಮಾಡ್ಬೇಕಿತ್ತು ಅವ್ರು 28ನೇ ತಾರೀಕಲ್ಲೇ ಅವ್ರು ಹೇಳಿದ್ದು, ಯಾಕೆಂದ್ರೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಅಧಿಕೃತವಾಗಿ ಚಾಲನೆ ಕೊಡ್ತಾ ಇರೋದು ನಾಳೆ ನವೆಂಬರ್ 28ಕ್ಕೆ. ಸೊ ಇವತ್ ಯಾಕೆ ಬಿಡುಗಡೆ ಮಾಡಿದ್ರು ಅಂದ್ರೆ ನಮ್ಮ ಮಹಿಳೆಯರ ಕೈಯಲ್ಲಿ ಈಗ್ಲೇ 2,000 ರೂಪಾಯಿ ದುಡ್ಡು ಇದ್ಬಿಟ್ರೆ ನಾಳೆ ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆ ಕೊಟ್ಟ ತಕ್ಷಣ ನೀವು ನಾಳೆನೆ ಸೇರ್ಕೋಬಹುದಂತೆ ಗೃಹಲಕ್ಷ್ಮಿ ಸಂಘಕ್ಕೆ. ಓಕೆನಾ, ಸೊ ಕೈಲಿ ದುಡ್ಡಿದ್ರೆ ನೀವು ಆರಾಮ್ಸೆ ಹೋಗಿ ಸೇರ್ಕೋತೀರಾ. ಇವ್ರು ದುಡ್ಡೇ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ ನಿಮ್ ಕೈಯಿಂದ ದುಡ್ಡು ಕಟ್ಟಕ್ಕಾಗತ್ತಾ? ಸೊ ಆ ಉದ್ದೇಶದಿಂದ ಅದನ್ನ ಯೋಚನೆ ಮಾಡಿ ಅವ್ರು ಏನ್ ಮಾಡಿದ್ರು ಅಂದ್ರೆ ನಿನ್ನೆಯಿಂದಾನೇ ಬಿಡುಗಡೆ ಮಾಡಿದ್ರು. ಓಕೆನಾ, ಅಂಡ್ ಇವತ್ ಮಾತ್ರ ಅಲ್ಲ, ನಾಳೆ ಅಲ್ಲಿ ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆ ಕೊಡ್ತಿದ್ರು ಕೂಡ ನಾಳೆನೂ ಕೂಡ ಎಷ್ಟೋ ಜನಗಳಿಗೆ ನಿಮ್ಗೆ ಗೃಹಲಕ್ಷ್ಮಿ ದುಡ್ಡು ಬಂದೇ ಬರುತ್ತೆ 23ನೇ ಕಂತಿನ ಹಣ. ಸೊ ಹಾಗಾಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ನೀವು 1,000 ರೂಪಾಯಿ ಆದ್ರೂ ಕಟ್ಬೋದು, 500 ಆದ್ರೂ ಕಟ್ಬೋದು, 2,000 ಕಟ್ಬೋದು, ನಿಮ್ ಇಷ್ಟ. ನಾಳೆಯಿಂದ ಬೇಕಾದ್ರೆ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ಬೋದು. ಅಂಡ್ ಎಷ್ಟೋ ಜನ ಗೃಹಲಕ್ಷ್ಮಿ ಸಂಘದ ಬಗ್ಗೆ ನನ್ನ ಹತ್ರ ನೀವ್ ಏನ್ ಡೌಟ್ ಕೇಳ್ತಾ ಇದ್ರಿ ಕಮೆಂಟ್ ಮಾಡಿ ಅಂತ ಅಂದ್ರೆ, ಅನಿತಾ ಎಷ್ಟು ಏಜ್ ಅವರು ಸೇರ್ಕೋಬಹುದು ಗೃಹಲಕ್ಷ್ಮಿ ಸಂಘಕ್ಕೆ ಅಂದ್ಬಿಟ್ಟು. ಸೊ ಇಲ್ಲಿ ಏಜ್ ಮೆನ್ಷನ್ ಮಾಡಿಲ್ಲ ಆಯ್ತಾ. ನೀವು 60 ವರ್ಷದವ್ರು ಇದ್ದೀರಾ ಆದ್ರೂ ಈ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬಹುದು, ಅಥವಾ ಬರೀ ನೀವು 35 ವರ್ಷ ಇದ್ದೀರಾ ಆದ್ರೂ ಸೇರ್ಕೋಬಹುದು. ಒಟ್ಟಾರೆ ನೀವು ಗೃಹಲಕ್ಷ್ಮಿ ದುಡ್ಡನ್ನು ತಗೋತಾ ಇದ್ದೀರಾ, ಗೃಹಲಕ್ಷ್ಮಿ ಫಲಾನುಭವಿಗಳ ನೀವು ಯಾರು ಬೇಕಾದ್ರೂ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬಹುದು ಅಂತ ಹೇಳಿ ತಿಳಿಸಿದ್ದಾರೆ. ಓಕೆನಾ, ಅಂಡ್ ಒತ್ತಾಯ ಇಲ್ಲ ನೀವು ಸೇರ್ಲೇಬೇಕು ಅಂದ್ಬಿಟ್ಟು. ನೀವು ಬರೋ 2,000 ರೂಪಾಯಿ ಹಂಗೆ ಇಟ್ಕೋತೀವಿ ಅಂದ್ರೂ ಇಟ್ಕೋಬಹುದು ನಿಮ್ಮ ಖರ್ಚಿಗೆ, ಅಥವಾ ನಾನು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋತೀನಿ ಅಂದ್ರೂ ಸೇರ್ಕೋಬಹುದು, ಅದು ನಿಮ್ ಇಷ್ಟ ಅಂತ ಹೇಳಿ ತಿಳಿಸಿರುವಂತದ್ದು. ಓಕೆನಾ, ಸೊ ಹಾಗಾಗಿ ನಾನು ಗೃಹಲಕ್ಷ್ಮಿ 23ನೇ ಕಂತಿನ ಹಣನ ಇವತ್ತೇ ವಿಡಿಯೋ ಮಾಡಿ ತಿಳಿಸ್ಬಿಟ್ಟಿದ್ದೀನಿ. ಹೋಪ್ ನಿಮ್ಗೂ ಕೂಡ ಖುಷಿ ಆಗಿರತ್ತೆ. ಎಷ್ಟೋ ಜನ ಸೊ ತಮ್ಮ ಮನೆ ಖರ್ಚಿಗೆ ಅಥವಾ ಮಾತ್ರೆಗೆ ಅಥವಾ ಹಾಸ್ಪಿಟಲ್ ಖರ್ಚಿಗೆ ಅಥವಾ ಮಕ್ಕಳು ಟ್ಯೂಷನ್ ಫೀಸ್ಗೋ ಇನ್ನೇನಕ್ಕೋ ಒಟ್ಟಾರೆ ಖರ್ಚು ಮಾಡ್ಲಿಕ್ಕೆ ಅಂತಾನೆ ಕಾಯ್ತಾ ಇರ್ತೀರಾ, ಅದರಿಂದ ಯೂಸ್ ಆಗತ್ತೆ ಅಂದ್ಬಿಟ್ಟು. ಸೊ ಇವತ್ತು ಬರ್ತಾ ಇದೆ, ನಿನ್ನೆಯಿಂದ ಪ್ರಾರಂಭ ಆಗಿದೆ ಅಂತ ಹೇಳಿದೀನಿ ಅಲ್ವಾ, ಖಂಡಿತ ನಿಮ್ಗೂ ಖುಷಿ ಆಗತ್ತೆ. ಇದ್ರ ಬಗ್ಗೆ ನೀವು ಕೂಡ ಏನ್ ಅನ್ಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯ್ತಾ. ಸೊ ಈಗ ಬಿಟ್ಬಿಡೋಣ 23ನೇ ಕಂತಿನ ಹಣದ್ರ ಬಗ್ಗೆ. ನಿಮ್ಗೇನೋ ಗೊತ್ತಾಯ್ತು, ಸಂಘದ್ರ ಬಗ್ಗೆ ಗೊತ್ತಾಯ್ತು. ಅಂಡ್ ಇನ್ನು ಎಷ್ಟೋ ಜನ ಕೇಳ್ತಾ ಇದ್ರಿ, ನೀವು ನವೆಂಬರ್ 19 ಅಂತ ಅಲ್ವಾ ಮೇಡಮ್ ಹೇಳಿದ್ದು ಗೃಹಲಕ್ಷ್ಮಿ ಸಂಘ ಓಪನ್ ಮಾಡ್ತಾರೆ ಅನ್ಬಿಟ್ಟು, 19ನೇ ತಾರೀಕು ಮತ್ತೆ ಯಾವ್ದು ಫಂಕ್ಷನ್ ನಡೀಲೇ ಇಲ್ಲ ಅನ್ಬಿಟ್ಟು. ಸೊ ಮತ್ತೆ ನಾನು ವಿಡಿಯೋ ಮಾಡಿದ್ದೆ, ಫಸ್ಟ್ ಸರ್ಕಾರ ತೀರ್ಮಾನ ಮಾಡಿದ್ದು 19ನೇ ತಾರೀಕಲ್ಲಿ ಮಾಡ್ಬೇಕು ಅನ್ಬಿಟ್ಟು. ಆ ಟೈಮ್ ಅಲ್ಲಿ ನಮ್ಮ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ನವೆಂಬರ್ 19ನೇ ತಾರೀಕಲ್ಲಿ ನಮ್ಗೆ ಬರೋಕ್ ಆಗೋದಿಲ್ಲ ಅಂತ ಅಂದ ಕಾರಣದಿಂದಾಗಿ ಸೊ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು ಅಂದ್ರೆ ನವೆಂಬರ್ 28 ಅಂದ್ರೆ ನಾಳೆಗೆ ಆ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಆಯ್ತಾ. ಸೊ ಹಂಗಾಗಿ ನಾಳೆ ಗೃಹಲಕ್ಷ್ಮಿ ಸಂಘ ಖಂಡಿತವಾಗ್ಲೂ ನಡೆಯುತ್ತೆ. ಅಂಡ್ ಅಂಗನವಾಡಿ ಟೀಚರ್ಸ್ಗಂತೂ ಒಂದು ಭರ್ಜರಿ ಗುಡ್ ನ್ಯೂಸ್, ನಿಮ್ಗೆ ನಾಳೆ ಇಲ್ಲಿ ಸಂಘ ಓಪನ್ ಮಾಡ್ತಾ ಇದ್ರೆ ನಿಮ್ಗಳಿಗೆ 1,000 ಸಹಾಯ ಧನವನ್ನ ಅಂದ್ರೆ ಗೌರವ ಧನ ಅಂತ ಏನ್ ಕರಿತೀವೋ ಹೆಚ್ಚಳ ಮಾಡಿದ್ದಾರೆ. ಅಂದ್ರೆ 1,000 ರೂಪಾಯಿ ಸ್ಯಾಲರಿನಲ್ಲಿ ಇನ್ಕ್ರಿಮೆಂಟ್ ಆಗಿದೆ ನಿಮ್ಗಳಿಗೆ. ಯಾಕಂದ್ರೆ ಈ ಗೃಹಲಕ್ಷ್ಮಿ ಸಂಘಕ್ಕೆ ಜಾಸ್ತಿ ಕೆಲಸ ಮಾಡ್ಬೇಕಾಗಿರೋದೇ ಅಂಗನವಾಡಿ ಕಾರ್ಯಕರ್ತೆಯರು, ಹಂಗಾಗಿ ಈ ಕಡೆನೂ ಅವ್ರು ಕೆಲಸ ಮಾಡ್ಬೇಕಲ್ಲ ಅಂದ್ಬಿಟ್ಟು 1,000 ರೂಪಾಯಿ ಜಾಸ್ತಿ ಮಾಡಿದ್ವಿ ಅಂದ್ಬಿಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂತದ್ದು. ಓಕೆನಾ, ಸೊ ಇದಿಷ್ಟು ಆಯ್ತು. ಸೊ ನೆಕ್ಸ್ಟ್ ನೋಡೋದಾದ್ರೆ ನಿಮ್ಗೂ ಕೂಡ ಗೊತ್ತಿದೆ, ಒಂದ್ ಕಡೆ ಬೇಜಾರಾಗತ್ತೆ ಹೇಳೋದಕ್ಕೆ, ಬಟ್ ಏನು ಮಾಡಕ್ಕಾಗಲ್ಲ. ಸರ್ಕಾರ ಅಂತ ಅಂದಾಗ ಇದೆಲ್ಲ ಕಾಮನ್. ಏನಪ್ಪಾ ಅಂತ ಕೇಳೋದಾದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ 5 ವರ್ಷ ಇರುತ್ತೆ, ಹೌದಾ. ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಿರೋದ್ರಿಂದ ಇಲ್ಲಿ ಬೇರೆ ಬೇರೆ ಸರ್ಕಾರ ಬಂದಾಗ ಏನಾಗ್ತಿತ್ತು ಅಂದ್ರೆ ಒಬ್ಬರೇ ಮುಖ್ಯಮಂತ್ರಿಗಳು ಇರ್ತಿದ್ರು. ಬಟ್ ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಇದ್ದಾರೆ, ಹಾಗೆ ನಮ್ಮ ಸಿ.ಎಂ. ಸಿದ್ದರಾಮಯ್ಯ ಸರ್ ಅವರು ಕೂಡ ಇದ್ದಾರೆ. ಸೊ ಇಲ್ಲಿ ಎಲೆಕ್ಷನ್ ನಡಿಬೇಕಾದ್ರೆ ಮುಖ್ಯಮಂತ್ರಿಗಳಾದಂತ ಸಿ.ಎಂ. ಸಿದ್ದರಾಮಯ್ಯ ಸರ್ ಅವ್ರಿಗಿಂತ ಅತಿ ಹೆಚ್ಚು ಕೆಲಸ ಮಾಡಿದ್ದು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕು ಅಂದ್ಬಿಟ್ಟು ಡಿ.ಕೆ. ಶಿವಕುಮಾರ್ ಸರ್ ಅವರೇ ತುಂಬಾನೇ ಶ್ರದ್ಧೆ ವಹಿಸಿ ಕಾಳಜಿ ವಹಿಸಿ ಜನಗಳನ್ನ ಅಟ್ರಾಕ್ಟ್ ಮಾಡ್ಕೊಂಡು ಈ ರೀತಿ ನಾವು 5 ಯೋಜನೆಗಳನ್ನ ಕೊಡ್ತೀವಿ, ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದ್ರೆ ಆದಷ್ಟು ಡಿ.ಕೆ. ಶಿವಕುಮಾರ್ ಸರ್ ಅವರು ಅಂತ ಹೇಳ್ಬಿಟ್ಟು ಸ್ವತಃ ಸಿ.ಎಂ. ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳ್ತಾ ಇದ್ರು. ಅವಾಗ್ಲೇ ಅವ್ರಿಗೆ ಮಾತಾಗಿತ್ತಂತೆ, ಅಂದ್ರೆ ಹೈಕಮಾಂಡ್ ಅಲ್ಲೂ ಕೂಡ ತೀರ್ಮಾನ ಆಗಿತ್ತಂತೆ. 2.5 ವರ್ಷ ಸಿ.ಎಂ. ಸಿದ್ದರಾಮಯ್ಯ ಅವರು ಅಂದ್ರೆ ಸಿಎಂ ಆಗಿರ್ತಾರೆ,
ಮತ್ತೆ 2.5 ವರ್ಷ ಈ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಸಿಎಂ ಸ್ಥಾನಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇವಾಗ 2.5 ವರ್ಷ ಮುಗ್ದೋಯ್ತು ಅಲ್ವಾ. ಇವಾಗ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ನಾನ್ ಇನ್ ಮುಂದೆ ಸುಮ್ನೆ ಇರೋದಿಲ್ಲ, ಅದ್ ಹೆಂಗ್ ಹೇಳ್ತೀರಾ, ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅನ್ಬಿಟ್ಟು. ಸೊ ಈಗ ಅವರಿಬ್ರು ನಡುವೆ ಸಿಎಂ ಸ್ಥಾನಕ್ಕೆ ಗುದ್ದಾಟ ನಡೀತಾ ಇದೆ. ಇವಾಗ ಸಿದ್ದರಾಮಯ್ಯ ಸರ್ ಅವರು ಹೇಳ್ತಾರೆ, ಸೊ ಹೈಕಮಾಂಡ್ ಯಾವ ತರ ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾನು ಕೂಡ ಬದ್ನಾಗಿದ್ದೀನಿ, ಅವ್ರು ಏನು ತೀರ್ಪನ್ನು ಕೊಟ್ಟರು ಕೂಡ ನಾನು ಒಪ್ಕೋತೀನಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಒಳೊಳಗೆನೆ ಏನೋ ಪಿತೂರಿ ನಡೆಸ್ತಾ ಇದ್ದಾರೆ ಇವರು, ನನ್ಗೆ ಸಿಎಂ ಸ್ಥಾನ ಕೊಡಬಾರ್ದು ಅಂತ ಅನ್ಬಿಟ್ಟು ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಸೊ ಈ ತರ ಆಗ್ಬಿಟ್ರೆ, ಸೊ ಇಲ್ಲಿ ಜನಗಳು ಏನಂತ ಮಾತಾಡ್ತಾರೆ ಅಥವಾ ಬೇರೆ ಪಕ್ಷಗಳು ಹೇಗ್ ಮಾತಾಡ್ತಾರೆ ಅಂದ್ರೆ, ಸೊ ಇವ್ರು ಏನಾದ್ರು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಲಿಲ್ಲ ಈ 2.5 ವರ್ಷ ಸಿಎಂ ಸ್ಥಾನವನ್ನ ಅಂತಂದ್ರೆ ಖಂಡಿತವಾಗ್ಲೂ ಇವರು ಬಿಜೆಪಿಗೆ ಹೊರಟೋಗ್ಬಿಡ್ತಾರೆ. ಸೊ ಇವ್ರೇನಾದ್ರೂ ಬಿಜೆಪಿಗೆ ಹೋದ್ರೆ ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರ ಇನ್ ಮುಂದೆ ನಮ್ಮ ರಾಜ್ಯದಲ್ಲಿ ಯಾವ ವರ್ಷನೂ ಬರೋದಿಲ್ಲ, ಇಲ್ಲಿಗೆ ಮುಗೀತು, ಕಾಂಗ್ರೆಸ್ ಸರ್ಕಾರ ಮುಳುಗೋಗೋದೇನೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಎಲ್ಲಾನು ಮಾಡಕ್ ಆಗೋದಿಲ್ಲ, ಡಿ ಕೆ ಶಿವಕುಮಾರ್ ಇದ್ರೇನೆ ಇವ್ರಿಗೆ ಬಲ. ಅದು ಇಬ್ರು ಒಟ್ಟಿಗೆ ಸೇರಿದ್ರೇನೆ ನಾವು ಸರ್ಕಾರ ಮುಂದಕ್ಕೆ ಮತ್ತೆ ತಗೊಂಡು ಹೋಗಕ್ಕಾಗುವಂತದ್ದು, ಕಾಂಗ್ರೆಸ್ನ ನಾವು ಮುಂದೆ ಬೆಳೆಸೋಕಾಗುವಂತದ್ದು. ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮಸಿ ಬಳಿಬಾರ್ದು. ಸೊ ನಾವಿಬ್ರು ಒಗ್ಗಟ್ಟಾಗಿರ್ಬೇಕು ಅಂದ್ರೆ ನನಗೂ ಸಿಎಂ ಸ್ಥಾನ ಬಿಟ್ಕೊಡಿ, ಅವಾಗ ಏನ್ ಮಾತಾಡಿದ್ರು ಅದನ್ನ ಮಾಡ್ಕೊಡಿ ಅಂತ ಹೇಳಿ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ಈ 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರನ್ನ ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿಎಂ ಆದ್ರೆ ಚೆನ್ನಾಗಿರತ್ತಾ? ಡಿಸಿಎಂ ಇಂದ ಸಿಎಂ ಆಗ್ತಾರೆ ಇವಾಗ. ಸೊ ಆಗ್ತಾರೆ ಅಲ್ಲ, ಇನ್ನು ಗೊತ್ತಿಲ್ಲ ಹೈಕಮಾಂಡ್ ಯಾವ ತರ ತೀರ್ಮಾನ ತಗೊಳುತ್ತೆ ಅನ್ಬಿಟ್ಟು. ಸೊ ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ, ಇವರೇ ಇರ್ಬೇಕಾ ಸಿಎಂ ಆಗಿ ಸಿದ್ದರಾಮಯ್ಯ ಅವರು, ಅಥವಾ ಡಿ ಕೆ ಶಿವಕುಮಾರ್ ಅವರು ಬರ್ಬೇಕಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜನಗಳ ಅಭಿಪ್ರಾಯ ಕೂಡ ಇಲ್ಲಿ ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ಇಲ್ಲಿ ನಮ್ಮ ಮಠಗಳ ನಿರ್ಮಲಾನಂದ ಶ್ರೀ ಅವರು ಕೂಡ ಈಗ ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಮಠಕ್ಕೆ ಬರುವಂತ ಭಕ್ತಾದಿಗಳ ಆಸೆ ಆಗಿರ್ಲಿ ಅಥವಾ ಸ್ವಂತವಾಗಿ ನನ್ನ ಆಸೆ ಕೂಡ ಈ 2.5 ವರ್ಷ ಡಿ ಕೆ ಶಿವಕುಮಾರ್ ಅವರೇನೆ ಮುಖ್ಯಮಂತ್ರಿಗಳ ಆಗ್ಬೇಕು 2.5 ವರ್ಷದಲ್ಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಕೊಟ್ಟ ಮಾತನ್ನ ನೀವು ಉಳಿಸ್ಕೊಳ್ಳಿ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನೀವೇನ್ ಹೇಳಿದ್ರಿ, 2.5 ವರ್ಷ ಡಿವೈಡ್ ಮಾಡ್ತೀವಿ ನಿಮ್ಮಿಬ್ರಿಗೂ ಅಂತ ಹೇಳಿದ್ರಿ ಅಲ್ವಾ, ಈಗ ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿರ್ಮಲಾನಂದ ಶ್ರೀ ಅವರು ಕೂಡ ಒಕ್ಕಲಿಗ ಸಮುದಾಯ ಅವರೇ ಅಲ್ವಾ. ಸೊ ಹಂಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗರೇ ಅಲ್ವಾ. ಸೊ ಹಂಗಾಗಿ ಅವರು ಇದಕ್ಕೆ ಪ್ರೋತ್ಸಾಹವನ್ನ ನೀಡ್ತಾ ಇರುವಂತದ್ದು. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಪ್ರತಿದಿನ ಇದೇ ವಾರ್ ನಡೀತಾ ಇದೆ. ಸದ್ಯದಲ್ಲೇ ಈ ಗೃಹಲಕ್ಷ್ಮಿ ಸಂಘ ಬೇರೆ ಇಟ್ಕೊಂಡಿದ್ದಾರೆ. ನಾಳೆ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಯಾರು ಸಿಎಂ ಮತ್ತೆ ಇವರೇ ಉಳ್ಕೋತಾರ ಅಥವಾ ಅವ್ರ ಆಗ್ತಾರ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ಏನೇ ಆಗಿರ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ ಆಯ್ತಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇನ್ನು ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದೇ ರೀತಿ ವಿಡಿಯೋಗಳನ್ನ ನನ್ನ ಚಾನಲ್ ನಲ್ಲಿ ನೋಡಕ್ ಇಷ್ಟಪಡ್ತೀರಾ ಅನ್ನೋದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ವಿಡಿಯೋ ಉಪಯುಕ್ತ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.